ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಇವತ್ತು ನಾವು ಬೆಳಬೆಳಿಗ್ಗೆ ಎದ್ದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ರಾಮೇಶ್ವರಂ ಟೆಂಪಲ್ನ ವಿಸಿಟ್ ಮಾಡಿದ್ವಿ. ತುಂಬ ರಶ್ ಇದ್ರೂ ಆ 22 ಬಾವಿಗಳ ಪವಿತ್ರವಾದ ಸ್ನಾನವನ್ನು ಮುಗಿಸಿ ನಾವು ನಮ್ಮ ಜರ್ನಿನ ಧನುಷ್ಕೋಡಿ ಕಡೆಗೆ ಮುಂದುವರಿಸಿದ್ವಿ. ಧನುಷ್ಕೋಡಿಗೆ ಹೋಗ್ತಾ ಇದ್ದಾಗೆ ನಾವು ನಮ್ಮ ಇನ್ಸ್ಟಾ 360ನ ಯೂಸ್ ಮಾಡಿಕೊಂಡು ಬಹಳಷ್ಟು ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ವಿ ಹಾಗೂ 360 ಶಾರ್ಟ್ಸ್ನ ತಗೊಂಡ್ವಿ. ಒಳ್ಳೆ ಬೀಚ್ ಇರೋ ಹೈವೇನ ತಗೊಂಡು ನಾವು ಬಂದು ತಲುಪಿದ್ವಿ ಧನುಷ್ಕೋಡಿ ಹತ್ರ. ಫೈನಲಿ ನಮ್ಮ ಬೈಕ್ನ ಇಂಡಿಯಾದ ಎಂಡಿಗೆ ತಂದಿದ್ದ ಖುಷಿಯಲ್ಲೇ ನಾವು ನಮ್ಮ ಜರ್ನಿನ ಮುಂದೆ ಕಂಟಿನ್ಯೂ ಮಾಡಿದ್ವಿ ಟುವರ್ಡ್ಸ್ ಮಧುರೈಗೆ ಹೋಗ್ತಾ ದಾರಿಯಲ್ಲಿ ನಮಗೆ APJ ಅಬ್ದುಲ್ ಕಲಾಂ ಅವ್ರ ಮನೆ ಸಿಕ್ತು. ಸೊ ಅವ್ರ ಮನೆಯೂ ನೋಡಿಕೊಂಡು ನಾವು ನಮ್ಮ ಜರ್ನಿನ ಟುವರ್ಡ್ಸ್ ಪಂಬನ್ ಬ್ರಿಡ್ಜ್ ಕಡೆಗೆ ಹೊರಟ್ವಿ. ಪಂಬನ್ ಬ್ರಿಡ್ಜ್ ಮೇಲೆ ಟ್ರೈನ್ ಬರುತ್ತಾ ಅಂತ ಕಾದು ಎಲ್ರಿಗೂ ಬೇಜಾರಾಗೋಯಿತು. ಸೊ ಫೈನಲಿ ನಾವು ಕಂಟಿನ್ಯೂ ಮಾಡಿದ್ವಿ ಮಧುರೈ ಕಡೆಗೆ. ಪಂಬನ್ ಬ್ರಿಡ್ಜಲ್ಲಿ ಗಾಡಿನ ಕ್ರೂಸ್ ಮಾಡಿಕೊಂಡು ನಾವು ಬಂದು ತಲುಪಿದ್ವಿ ವಸಂತ ರೆಸ್ಟೋರೆಂಟಲ್ಲಿ ಮಧ್ಯಾಹ್ನದ ಲಂಚ್ನ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಮುಂದೆ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಹೈವೇಲಿ ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ದಂಗೆ ಮಧ್ಯದಲ್ಲಿ ಒಂದು ರೀಲ್ ಶೂಟ್ ಮಾಡಿದ್ವಿ. ಈ ರೀಲ್ನ ನೀವು ನೋಮಡ್ಸ್ ಕ್ಲಬ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನಾವು ಮಧುರೈ ಸಿಟಿನ ಎಂಟರ್ ಆಗಿಬಿಟ್ಟು ಅಲ್ಲಿ ಗಾಡಿಗೆಲ್ಲ ರಿಫ್ಯೂಲ್ ಮಾಡಿಸ್ಕೊಂಡು ನಾವು ನಮ್ಮ ಜರ್ನಿನ ದಿಂಡಿಗುಲ್ ಕಡೆಗೆ ಬೆಳೆಸಿದ್ವಿ. ದಿಂಡಿಗುಲಲ್ಲಿ ಓಲ್ಡ್ ಫೇಮಸ್ ಆಗಿರುವಂತಹ ತಲಪಕಟ್ಟಿ ದಿಂಡಿಗುಲ್ ಬಿರಿಯಾನಿನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ದಿನಾನ ಇಲ್ಲಿಗೆ ಎಂಡ್ ಮಾಡಿದ್ವಿ. ದಿಂಡಿಗುಲಿಂದ ಅರ್ಲಿ ಮಾರ್ನಿಂಗ್ ಹೊರಟು ನಾವೆಲ್ಲರೂ ನಮ್ಮ ಜರ್ನಿನ ಮೈಸೂರು ಕಡೆಗೆ ಕಂಟಿನ್ಯೂ ಮಾಡಿದ್ವಿ. ಸತ್ಯಮಂಗಲ ಘಾಟಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ ದಿಂಬಮ್ ಘಾಟ್ ಕಡೆಗೆ. ದಿಂಬಮ್ ಘಾಟಲ್ಲಿ ಬೈಕ್ನೆಲ್ಲ ಕಾರ್ನರಿಂಗ್ ಮಾಡಿಕೊಂಡು ನಾವು ಬಂದಿದ್ವಿ ರಿಫ್ರೆಶ್ ಆಗೋಕ್ಕೆ ಅಂತೇಳಿ ಒಂದು ಟೀ ಸ್ಟಾಲಲ್ಲಿ. ಇಲ್ಲಿಂದ ನಾವು ನಮ್ಮ ಜರ್ನಿನ ಟುವರ್ಡ್ಸ್ ಮೈಸೂರು ಕಂಟಿನ್ಯೂ ಮಾಡಿದ್ವಿ. ಫೈನಲಿ ನಮ್ಮ ಟ್ರಿಪ್ನ ನಾವು ಮೈಸೂರಲ್ಲಿ ಬಂದು ಎಂಡ್ ಮಾಡಿದ್ವಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಮ್ಮ ಸೌತ್ ಇಂಡಿಯಾ ಸೀರೀಸ್ನ ಎಲ್ಲ ಪ್ಲೇಲಿಸ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ.